ಹಲೋ, ಮಾಧ್ಯಮ ಸಾಗರಿಗೂ ನಮಸ್ಕಾರ. ಭಾಳ ವಿಶೇಷವಾದ ದಿನ 18 ಭಾಳ ಲಕ್ಕಿ ನಂಬರ್. ಉಪ್ಪಿ ಸರ್ಗೆ, ನಮಗೆ ಲಹರಿ ಫಿಲಮ್ಸ್ಗೆ 9 ವಿ ಬಿಲೀವ್ ಇಟ್. ಸೊ ಅವ್ರದ್ದು ಸಿನಿಮಾ ಮಾಡಿದಾಗ ಕೂಡ ಫಸ್ಟು ಆಡಿಯೋ ಲಾಂಚ್ ಮಾಡಿದಾಗ ಅದು ಕೂಡ 9 ಬರ್ತಾ ಇತ್ತು. ದುಡ್ಡು ಕೊಟ್ಟಿದ್ದು ಕೂಡ 2,20,000 ಅದು 9. ಅದು ಯಾಕೋ 9 ಅನ್ನೋದು ನನಗೆ ಅವ್ರ ಬರ್ಡೇ 18th ಇಲ್ಲ 9 ಅಂತ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯ್ತು ಕ್ಲಿಯರಾಗಿ. ಯಾಕೆಂದರೆ ನೀವು ಎಷ್ಟು ವಯಸ್ಸು ಅಂತ ಹೇಳೋದಿಲ್ಲ. 9ನೇ ತಿಂಗಳು 15ನೇ ತಾರೀಕು ಎಷ್ಟುದಾರು ವಯಸ್ಸು ಅಂದರೆ ಇಲ್ಲ ಹೇಳೋದಿಲ್ಲ. ಅದು ಮಾಧ್ಯಮದವ್ರ ಮುಂದೆ ವಯಸ್ಸು ಕೇಳ್ತೀರಾ ಅಂತ ಹೇಳೋದು. ಸರ್ ನೀವು 27 ಇಲ್ಲ 36 ಅಷ್ಟೇ ಇಟ್ಕೊಳ್ಳಿ. ಅಲ್ಲಿಗೆ ಸ್ಟಕ್ ಆಗಿಬಿಟ್ಟಿದ್ರಿ ನೀವು. ಸೊ 36 ಎಕ್ಸಾಕ್ಟ್ಲಿ. ಸೊ ತಿರುವಣ್ಣಾಮಲೆಯಿಂದ ಆ್ಯಕ್ಚುಲಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇದ್ದು ನನಗೆ ಗೊತ್ತಿರಲಿಲ್ಲ. ಅದು ನನಗೆ ಶಾಕ್ ಕೊಡ್ತು. ಪ್ರತಿಯೊಂದು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಲಹರಿ ಫಿಲ್ಮ್ಸ್ ನಿರ್ಮಾಪಕರಾಗಿ ಶ್ರೀಕಾಂತ್ ಅಣ್ಣ ಮನೋಹರ್ ನಾಯ್ಡು ಅವರು, ಶ್ರೀಕಾಂತ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸಿನಿಮಾ ಮಾಡ್ತಾ ಇದ್ದೀವಿ ಅಷ್ಟೇ. ಒಂದು ಪೋಸ್ಟ್ರಿಂದ, ಒಂದು ಸಂಗೀತದಿಂದ ಪ್ರತಿಯೊಂದು ಕೂಡ ನಮಗೇನೆ ಸರ್ಪ್ರೈಸ್ ಕೊಟ್ಟು ಮಾಡ್ತಾ ಇರೋವಂಥ ನಿರ್ದೇಶಕರು ಅಂದರೆ ಉಪೇಂದ್ರ ಸಾಹೇಬರು. ಸೊ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾನು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದಲ್ಲೋ ಗೊತ್ತಿಲ್ಲ. ಗಣೇಶ್ ಕಾಸರಗೋಡು ಸಾಹೇಬ್ರು ಗೊತ್ತು. ನೆನ್ನೆ ಫೋನ್ ಮಾಡ್ಬಿಟ್ಟು, ಸರ್ ಭಾಳ ವರ್ಷ 18 ವರ್ಷ ಆದಮೇಲೆ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ ನಾನು. ಅವ್ರಿಗೆ ಗೊತ್ತಿದೆ ಆ ಶಿವನ ದೇವಾಲಯದ ಮಹತ್ವ ಏನು ಅಂತ. ಅವ್ರು ಫೋನ್ ಮಾಡಿದಾಗ ಹೇಳಿದೆ, ಎಂಥ ಸರ್ಪ್ರೈಸ್ ಸರ್ ಇದು, ಹೋಗ್ತಾ ಇದ್ರು, ಹೋಗಿ ಬಂದ್ಮೇಲೆ ನಾನು ಫೋನ್ ಮಾಡ್ತೀನಿ, ವಿಭೂತಿ ತರ್ತೀನಿ ಅಂತ. ಆ ವಿಭೂತಿ ತೊಗೊಂಡು ಡೈರೆಕ್ಟಾಗಿ ಬಂದಿದ್ದೀನಿ ಸರ್. ಆ ಪುಣ್ಯ ಎಲ್ಲರಿಗೂ ಬರಲಿ. ಸೊ ಪರಿಕ್ರಮ ಮಾಡಿ 17 ಕಿಲೋಮೀಟರ್ಸು ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಬಂದು, ಎಸ್ಪೆಷಲಿ ಇಂಡಸ್ಟ್ರಿಗೆ ತುಂಬ ಜಾಸ್ತಿ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಯಾವುದೋ ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರದೇ ಇರಲಿ, ಏನೂ ಆಗದೇ ಇರಲಿ. ಅದ್ಭುತವಾಗಿ ಆ ಇಂಡಸ್ಟ್ರಿ ಇದೆ, ಅದೇ ಥರ ನಡೀಲಿ. ಯಾರೋ ಒಬ್ಬರು ಏನೋ ತಪ್ಪು ಮಾಡೋದ್ರಿಂದ ಯಾರೂ ಕಳಂಕ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ, ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ. ಆ UA ಪಿಕ್ಚರ್ ಎಕ್ಸ್ಟ್ರಾರ್ಡನರಿ ಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದ್ದೇ ಇದೆ. ಹಾಡುಗಳಿಗೆ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಪತ್ರಿಕಾ ಮಿತ್ರರು ನಮ್ಮನ್ನು, ಲಹರಿ ಫಿಲ್ಮ್ಸನ್ನು, ಉಪೇಂದ್ರ ಸರ್ನ, ಇಡೀ ಟೀಮ್ನ ಅವಾಗಿಂದ ಎತ್ತಿ ಹಿಡಿದಿದ್ದೀರಿ, ಎತ್ತಿ ಬೆಳೆಸಿದ್ದೀರಿ. ಈ ಸಿನಿಮಾ ಕೂಡ ಅದೇ ರೀತಿ ಎತ್ತಿ ಹಿಡಿದು ನಮ್ಮನ್ನು ಬೆಳೆಸ್ತೀರಾ ಅಂತ ನನಗೆ ನಂಬಿಕೆ ಇದೆ. ನಮ್ಮ ಕನ್ನಡ ಜನತೆ, 6.5 ಕೋಟಿ ಜನತೆ ನಮ್ಮನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸಂಸ್ಥೆನಾಗಲಿ, ನಮ್ಮ ಆಫೀಸನ್ನಾಗಲಿ. ಈ ಸಿನಿಮಾದಲ್ಲಿ ಗೆದ್ದೇ ಗೆಲ್ತೀವಿ. ಬೇರೆ ಅಜನೀಶ್ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಏನು ಕೇಳಿದ್ರು ಎಷ್ಟು ವಂಡರ್ಫುಲ್ ಎಕ್ಸ್ಟ್ರಾರ್ಡನರಿ ವರ್ಕ್. ಮತ್ತು ನಿರ್ಮಲ್ ಸ್ಪೆಷಲ್ ಎಫೆಕ್ಟ್ಸು, ನವೀನ್ ಅಣ್ಣನ ಮಗ ಟೆಕ್ನಿಕಲ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಶ್ರೀಕಾಂತ್, ನಾಗೇಂದ್ರ ಅವರು ಭಾಳ ಕಷ್ಟಪಟ್ಟು ಈ ಸಿನಿಮಾವನ್ನು ಇಷ್ಟಪಟ್ಟು ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಓಲ್ಡ್ ಟೀಮ್. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಸರ್. ಡೇಟು ನನಗೂ ಗೊತ್ತಿಲ್ಲ, ಅವ್ರದ್ದೇ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ನಮಸ್ಕಾರ. ಮೊದಲನೇದಾಗಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಉಪ್ಪಿ ಸರ್, ವಿಶಿಂಗ್ ಯು ಅ ವೆರಿ ವೆರಿ ಹ್ಯಾಪಿ ಬರ್ತ್ಡೇ. ಸದಾ ಖುಷಿಯಾಗಿ ಆರೋಗ್ಯವಾಗಿರಿ ಸರ್. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇದೇ ತಿಂಗಳು, ಅಕ್ಟೋಬರ್ ತಿಂಗಳು ನಮ್ಮ ಸಿನಿಮಾ UI ರಿಲೀಸ್ ಆಗ್ತಿದೆ ಫೈನಲಿ. ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ. ಹೇಗೆ ಬಂದಿದೆ, ತುಂಬ ಒಂದು ಎಕ್ಸೈಟ್ಮೆಂಟಲ್ಲಿ. ಉಪ್ಪಿ ಸರ್ ಡೈರೆಕ್ಷನ್ ಅಂದ ತಕ್ಷಣವೇ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಇವನ್ ಐ ಆಮ್ ವೇಟಿಂಗ್. ಆ್ಯಂಡ್ ನನ್ನ UI ಸಿನಿಮಾಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಉಪ್ಪಿ ಸರ್ ಆ್ಯಂಡ್ ಲಹರಿ ಫಿಲ್ಮ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗಾಗಲೇ ಎಲ್ಲರೂ ಚೀಪ್ ಸಾಂಗಿಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತು, ಬಟ್ ಈಗಾಗಲೇ ಟ್ರೋಲ್ ಸಾಂಗ್ನ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿದ್ದೀರಾ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಜ್ನೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆಯ ಸಾಂಗ್ ಕಟ್ಟಿದ್ದಕ್ಕೆ. ಎಸ್, UI ಸಿನಿಮಾನ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ. ಆ್ಯಂಡ್ ಉಪ್ಪಿ ಸರ್ ಸಿನಿಮಾ ಅಂತ ಹೇಳಿದಾಗ ಎಲ್ಲರೂ ಬಂದೇ ಬರ್ತೀರಾ, ಬಿಕಾಸ್ ಯು ಕ್ಯಾನ್ ನಾಟ್ ಇಗ್ನೋರ್ ಹಿಮ್. ಎಸ್, ನಮ್ಮ ಪ್ರೀತಿ, ನಮ್ಮ ಸಪೋರ್ಟ್ ನಮ್ಮ UI ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಉಪೇಂದ್ರ ಅವರು ಈ ಸಿನಿಮಾಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದಾರೆ.
ತುಂಬ ವರ್ಷ ಆದಮೇಲೆ ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಇವತ್ತು ಅವರು ಹುಟ್ಟುಹಬ್ಬ ಇರೋದರಿಂದ 2 ಯೂನಿಟ್ ಭಾಷಣ ಮೇಲೆ ಇಟ್ಕೊತಿದ್ದಾರೆ. ಅವರೇ ಇನ್ನು ನೆಕ್ಸ್ಟ್ ಮಾತಾಡಿ ಔಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ 25 ವರ್ಷದ ಸಿನಿ ಪ್ರಯಾಣದಲ್ಲಿ 2 ನನಗೆ ಬಹಳ ಖುಷಿಯಾದ ವಿಚಾರ. ಒಂದು, ಶಿವಣ್ಣನ ಜೊತೆ ಒಡನಾಟ. 2ನೇದು, ಉಪ್ಪಿ ಸರ್ ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು. ಯಾಕಂದರೆ ಅವರು 2 ಸಿನಿಮಾ ನಮ್ಮ ಜೊತೆ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಈ ಸತಿ ಡೈರೆಕ್ಷನ್ ಆಗಿ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ. ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ, ಈ ಭಾಗ್ಯ ಕೆಲವರಿಗೆ ಸಿಗೋದು. ಯಾಕಂದರೆ ನಾನು ನೋಡ್ದಂಗೆ ಎಲ್ಲ ಡೈರೆಕ್ಟ್ರು ರಂಜಿಸ್ತಾರೆ, ಆದರೆ ಉಪ್ಪಿ ಸರ್ ರಂಜನೆಯಲ್ಲೂ ಒಂದು ಸತ್ಯನ ಹೇಳಕ್ಕೆ ಹೊರಡ್ತಾರೆ. ಅದು ಯಾವ ಡೈರೆಕ್ಟ್ರು ಮಾಡಲ್ಲ ನಾನು ನೋಡ್ದಂಗೆ. ಸೊ ಅದು ಅವ್ರ ಸ್ಪೆಷಾಲಿಟಿ. ಈ ಚಿತ್ರನ ನಾವೆಲ್ಲ ಭೂತ್ ಕನ್ನಡಿ ಇಟ್ಕೊಂಡು ನೋಡಬೇಕು, ಅಷ್ಟು ಡೀಪಾಗಿ ಬುದ್ಧಿ ಹೇಳಿದ್ದಾರೆ ಎಲ್ಲರಿಗೂ. ಸೊ ನಾನು ಒಬ್ಬ ಮೇರ ನಟನ ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ. ಉಪ್ಪಿ ಸರ್ ಅಭಿಮಾನಿಗಳು ನನ್ನ ಯಾವಾಗಲೂ ಟಾರ್ಚರ್ ಕೊಡ್ತಾ ಇರ್ತಾರೆ, ಯಾವ ಡೇಟ್ ಅನೌನ್ಸ್ ಮಾಡಿರಿ ಅಂತ. ಬಟ್ ಈ ಚಿತ್ರ ನಿರ್ದೇಶನ ಮಾಡಿರೋದು ನಿಮ್ಮೆಲ್ಲರ ಮೆಚ್ಚಿನ ನಟ ಉಪೇಂದ್ರ ಅವರೇ. ಸೊ ಬಹಳ ಕಷ್ಟಪಟ್ಟು 2 ವರ್ಷದಿಂದ ಯಾವುದೇ ಸಿನಿಮಾ ಮಾಡದೆ ಒಂದು ಚಿತ್ರಕ್ಕೆ ಕೂತಿದ್ದಾರೆ ಅಂದರೆ, ಒಬ್ಬ ಟೈರ್ 1 ಹೀರೋ ಆಗಿ ಬೇರೆ ಸಿನಿಮಾಗಳನ್ನೆಲ್ಲ ಬಿಟ್ಟಿದ್ದು ಕೂತಿದ್ದಾರೆ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇದೆ ಅಂದರೆ, ಅಭಿಮಾನಿಯಾಗಿ ನಾನು ಈ ಚಿತ್ರನ ಒಬ್ಬ ನಿರ್ಮಾಣ ಮಾಡಿದ್ರೂ ಪರವಾಗಿಲ್ಲ, ಅಭಿಮಾನಿಯಾಗಿ ಕಾಯ್ತಾ ಇದ್ದೀನಿ ನೋಡೋಕ್ಕೆ. ಸೊ ಆದಷ್ಟು ಬೇಗ ಅಂದರೆ ಮುಂದಿನ ವಾರ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಎಲ್ಲರ ಕುತೂಹಲಕ್ಕೆ ಅದು ತೆರೆ ಎಳಿತಾರೆ ಉಪ್ಪಿ ಸಾರು ಖಂಡಿತವಾಗೂ. ಈ ಚಿತ್ರ ಕರ್ನಾಟಕದ ಜನ, ಕನ್ನಡ ಚಿತ್ರ ಪ್ರೇಕ್ಷಕರು ಒಪ್ತಾರೆ ಅಂತ, ಕನ್ನಡ ಪ್ರೇಕ್ಷಕರೇ ಅಲ್ಲ, ಭಾರತದ ಎಲ್ಲ ಪ್ರೇಕ್ಷಕರು ಒಪ್ತಾರೆ ಅಂತ ನನಗೆ ಭರವಸೆ ಇದೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನೀವು ಕೇಳೋ ಕ್ವಶನ್ ಸಿಗಿದೆ, ಪ್ರೆಸ್ ಅವ್ರ ಥರ ಕೇಳ್ತಿಲ್ಲಮ್ಮ, ಒಬ್ಬ ದೊಡ್ಡ ನುರಿತ ಡೈರೆಕ್ಟರ್ ಥರ ಕೇಳ್ತಿದ್ದೀರಾ. ನೀವು ಆಲ್ಮೋಸ್ಟ್ ಸಿನಿಮಾ ಮಾಡಿದ್ದೀರಾ ಅನ್ಸುತ್ತೆ ನೀವು, ಇಲ್ಲಾಂದ್ರೆ ಇದೆಲ್ಲ ನೀವು ಕ್ವಶನ್ ಕೇಳ್ತಿರ್ಲಿಲ್ಲ. ಹಂಗಲ್ಲ, ನೀವು ಆರ್ಟ್ ಡಿಪಾರ್ಟ್ಮೆಂಟ್ಗೂ ಈಗಿರೋ ಟೆಕ್ನಾಲಜಿಗೂ ಸಂಬಂಧ ಕಲ್ಪಿಸಿ ಹೇಳ್ತಾ ಇದ್ದೀರಾ ಅಂದರೆ ನಾವು ಅದನ್ನು ತುಂಬ ಡಿಸ್ಕಸ್ ಮಾಡಿದ್ವಿ, ನಾವು ಶಿವ ಅವರೆಲ್ಲ. ನೀವು ಪಟ್ಟಂತ ಆ ಥರ ಕ್ವಶನ್ ಕೇಳ್ತೀರಾ ಅಂದರೆ ನೀವು ಯು ಆರ್ ಇನ್ ಟು ಡಿಸೈನಿಂಗ್ ಅಂದ ಇದು ನೀವು ರೈಟರ್ ಅಲ್ಲ ನೀವು. ಎಷ್ಟೇ ಯಾರೇ ಪ್ರಯತ್ನ ಪಟ್ಟರು ನೀವೊಂದು ನಿಮ್ಮ ಸ್ಟೋರಿನ ಒನ್ ಡೈರೆಕ್ಟರ್ ನೆವರ್ ಲೆಟ್ ದ ಸ್ಟೋರಿ ಟಿಲ್ ದ ಸಿಲ್ವರ್ ಸ್ಕ್ರೀನ್. ಅಂದರೆ ಏನೇ ಮಾಡಿದ್ರು ಸ್ಟೋರಿ ಲೀಕ್ ಆಗಲ್ಲ. ನೀವು ಅಲ್ಲ, ಲೀಕ್ ಆದ್ರೆ ನಿಮ್ಗೆ ಹೇಳಕ್ಕಾಗಲ್ಲ. ಅಲ್ಲ, ಆ ಪ್ರಯತ್ನದಲ್ಲಿ ನಾವು ಏನಿರ್ಬೋದು ಸ್ಟೋರಿ ಎಲ್ಲ ರೀತಿನೂ ಈ ಗಮ್ಮತ್ರ. ಅಂದರೆ ನೀವು ನಿಮಗೆ ವಾಪಸ್ ಕೇಳಿದ ಕ್ವಶನ್ಸ್ ನೀವೇ ನಮ್ಗೆ ವಾಪಸ್ ಹೇಳ್ತೀರ, ನೀವು ನೋಡಿ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಬಟ್ ಇವತ್ತು ಆ ಸ್ಟೋರಿ ಕ್ರ್ಯಾಕ್ ಮಾಡೋಕ್ಕೆ ಒಂಥರ ಇಟ್ಸ್ ಚಾಲೆಂಜ್ ಫಾರ್ ಅಸ್ ಆಲ್ಸೋ ಟು ಆಸ್ಕ್ ಕ್ವಶನ್. ಸೊ ಮೆನಿ ಕ್ವಶನ್ ನಾವು ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಚಾಲೆಂಜ್ ಆಗೋಯ್ತೀವ ನಿಮ್ಮ ಕ್ವಶನ್ಗೆ. ಏನು ಗುರುವೆ ಅಲ್ವಾ? ಸಿನಿಮಾ ಇನ್ನೇನು ರಿಲೀಸ್ ಅಂತಕ್ಕೆ ಬಂತು ಸರ್, ನಮ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ನೀವು. ಯಾಕಂದರೆ ನಿಮ್ಮ ಟೀಮ್ನವರಾಗಲಿ ನಮ್ಮ ಅಭಿಮಾನಿಗಳು ಹೇಳ್ತಾ ಇರೋದು ಸಿನಿಮಾ ಈ ಸಿನಿಮಾ ಅಂತ. ಸಿನಿಮಾದ ಟೈಟ್ಲ್ ಇವತ್ತವರೆಗೂ ನಿಮ್ಮ ಬಾಯಲ್ಲಿ ಏನು ಅಂತ ನೀವು ರಿವ್ಯೂ ಮಾಡಿಲ್ಲ. ಈಗ ನಿಮ್ಮ ಬಾಯಲ್ಲಿ ಏನು ಬಂದಿತ್ತು? ನಮ್ಮ ಒಬ್ಬ ಡೈರೆಕ್ಟರ್ ಆಗಿ ಸಿನಿಮಾ ಏನು ಹೆಸರು ಕೊಡ್ತೀರಾ? ಒಂದು ಸಿಂಬಲಲ್ಲಿ ಇರ್ತಿದ್ದ, ಆ ಸಿಂಬಲ್ಗೆ ಏನು ಟೈಟ್ಲ್ ಕೊಡ್ತೀರಾ? ಏನು ಜಗಳ ಆಡ್ತಾ ಇದ್ದೀರಾ ನೀವು? ನಮ್ದ್ರಿ ಅದು, ನೀವೇನು ಹೇಳ್ತೀರ? ಓ ಫುಲ್ ಕನಕ್ಪುರ. ಟಿವಿ ರೈಟ್ಸು ಈಗ ಆಲ್ರೆಡಿ ಹೋಗಿರೋದು, ಈಗ ಯಾವುದು ಟಿವಿ ರೈಟ್ಸ್ ಹೋಗ್ತಿಲ್ಲ ಅನ್ನೋ ಒಂದು ಮಾತಿದೆ. ಸೊ ನಿಮ್ಮ ಸಿನಿಮಾ ಸೇಲ್ ಆಗಿರುವಂಥದ್ದು ಸಂಗ್ರಹಿಗೆ ಮತ್ತು ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನಿಂದ ಏನೋ ತುಂಬ ಬೇಡಿಕೆ ಬರ್ತಿದೆ ಅಂತ ಕೇಳ್ತೀವಿ, ಹೌದಾ? ನಮಗಿಂತ ಫಸ್ಟ್ ನಿಮಗೆ ಗೊತ್ತಾಗುತ್ತಮ್ಮ ಎಲ್ಲ. ಇಲ್ಲ, ಖಂಡಿತ ಆ ಥರ ಇಲ್ಲ, ಇದ್ದೇ ಇರುತ್ತೆ. ಆ್ಯಕ್ಚುಲಿ ಏನೇ ನೋಡಿ, ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಎಲ್ಲ ಬಿಸ್ನೆಸ್ಸಲ್ಲೂ ಇರುತ್ತೆ. ಅದು ಪ್ರೂವ್ ಆಗ್ತಾನೆ ಇದೆ ಅವತ್ತಿಂದನೂ ಕೂಡ. ನಾನು ಒಬ್ಬರು ದೊಡ್ಡ ವ್ಯಕ್ತಿ ಇದ್ರು, ಅವ್ರು ಯಾವಾಗ ಸಿಕ್ಕಿದ್ರು ಕೂಡ ಸಾಕಾಗೋಗಿದೆ ಉಪೇಂದ್ರ ಇಂಡಸ್ಟ್ರಿ, ನನಗಿದೆ ಲಾಸ್ಟ್ ಸಿನಿಮಾ, ಇನ್ನೊಂದು 10 ವರ್ಷ ಬಿಟ್ಟರೆ ಇನ್ನೊಂದು ಸಿನಿಮಾ ಮಾಡ್ತಾ ಇರೋರು, ಸಾಕಾಗೋಗಿದೆ ಸರ್, ಇದನ್ನೇ 10 ವರ್ಷದಿಂದ ಹೇಳ್ತಾ ಇದ್ದೀರಾ, ಸಿನಿಮಾ ಅಂತ ಬಿಟ್ಟಿಲ್ಲ ನೀವು ಅಂತ. ಸೊ ಆ ಥರ ಇದು ಅವಾಗಿಂದನೂ ಕೇಳ್ತಾನೆ ಇದ್ದೀವಿ. ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸಿನಿಮಾಗಳು ಓಡಲ್ಲ ಅನ್ನೋದು, ಬ್ಲಾಕ್ ಬಸ್ಟರ್ ಆಗ್ತಾನೆ ಇರುತ್ತೆ. ನೀವು ಇದೇ ಥರ ಕೂತೇ ಇರ್ತೀರಾ. ಇವ್ರು ಕೇಳಿ, ಇವರು ನಿಮ್ಗೆ ಎಷ್ಟು ನೋಡಿದ್ದೀರಾ ಗುರುವೆ ನೀವು? ಹಾಂ,
ಅಲ್ವಾ? ಅದಕ್ಕೆ ನೋಡಿ ನಿಧಾನವಾಗಿ ಕೂತಿದ್ದೀರ ನೀವು, ನಿಧಾನರಾಗಿ. ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ, ಏನಾಗ್ತಿದೆ, ಏನು ಇದಾಗ್ತಿದೆ ಅಂತ. ಇದು ಹಿಂಗೇ ಇರುತ್ತೆ, ಚೆನ್ನಾಗಿ ಆಗ್ತಾನೆ ಇರುತ್ತೆ. ಏನು ಹೇಳಿ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನಮ್ಮ ಪ್ರಯತ್ನ ನಾವು ಮ್ಯಾಕ್ಸಿಮಮ್ಮು ಹಾನೆಸ್ಟ್ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಷ್ಟೇ, ನಮಗೆ ಗೊತ್ತಿರೋದಷ್ಟೇ. ಸತ್ಯದರ್ಶನ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಏನು ಸತ್ಯದರ್ಶನ ಆಗುತ್ತೆ ಅಂತ, ಯಾವುದು ಸಮಾಜದ ಅದರ್ವೈಸ್ ಯಾರ್ದಾದ್ರೂ ಮಾಡಿಸ್ತೀರಾ, ಏನು ಹೇಗೆ ಅಂತ? ನೀವು ಕಣ್ಣೆದುರುಗಡೆ ಇರೋದೇ ಒಬ್ಬ ಸತ್ಯ, ಇನ್ಯಾವ ದರ್ಶನ? ಸರ್, ಫ್ಯಾನ್ಸ್ ಕೊಟ್ಟಂತ ಉಡುಗೊರೆ ತಗೊಂಡ ಸಂದರ್ಭದಲ್ಲಿ ಭಾವುಕರಾದ್ರಿ. ಸೊ ಅಭಿಮಾನಿಗಳು ತುಂಬಾ ಕ್ಯೂರ್ ಕಾಯ್ತಾ ಇದ್ದಾರೆ. ನೀವು ಬೇರೆ 16 ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿಲ್ಲ, ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಜಸ್ಟ್ 16 ಅದೇ ಭಾವುಕರಾದ್ರಿ ಉಡುಗೊರೆ ಏನಂತ? 16 ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ, ಇಷ್ಟೊಂದು ಪ್ರೀತಿ ಸಿಗ್ತಿರೋ ತುಂಬ ಸಂತೋಷ ಆಗ್ತಿದೆ. ಇದನ್ನ ಇನ್ನೊಂದಷ್ಟು ವರ್ಷ ಉಳಿಸ್ಕೊಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ತರೋ ಗಿಫ್ಟ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಥರನೇ ಡಿಫ್ರೆಂಟ್ ಆಗಿ ಅವರು ಯೋಚನೆ ಮಾಡ್ತಾರೆ. ಮತ್ತೆ ಇಲ್ಲಿ ಮಾತನಾಡುವಾಗ ಅವರೆಲ್ಲರೂ ಪ್ರಜಾಕೀಯದ ಬಗ್ಗೆನೂ ಮಾತನಾಡಿದ್ರು. ಯಾರಲ್ಲೂ ಕನ್ಫ್ಯೂಷನ್ ಅನ್ನೋದಿಲ್ಲ ಪ್ರಜಾಕೀಯದ ಬಗ್ಗೆ ಮಾತಾಡುವಾಗ. ತುಂಬ ಕ್ಲಾರಿಟಿ ಇದೆ ನಿಮ್ಮ ಅಭಿಮಾನಿಗಳಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದು, ರಾಜಕೀಯ ಬೇಡ ಪ್ರಜಾಕೀಯ ಬೇಕು. ಅದೇ ಕ್ಲಾರಿಟಿನೇ ಪ್ರಜಾಕೀಯ, ಕನ್ಫ್ಯೂಷನ್ ರಾಜಕೀಯ. ಸರ್ ಒಪ್ಪಿ ಸರ್, ಇಲ್ಲಿ ಈ ಕಡೆ ಸರ್ ಸರ್ ಉಪೇಂದ್ರ ಅಂದ್ರೇ ರಿಯಲ್ಲು, ತುಂಬ ಓಪನ್ ಆಗಿ ಎಲ್ಲ ವಿಷಯಗಳನ್ನ ಹೇಳ್ತೀರಾ ಅಂತ. ಇವತ್ತು ಕ್ರಿಯೇಟಿವ್ ಫ್ರೀಡಮು ತುಂಬ ಕಮ್ಮಿ ಆಗ್ತಾ ಇದೆ ಅಂತ ತುಂಬ ಜನ ಡೈರೆಕ್ಟ್ ಹೇಳ್ತಾರೆ ಸರ್. ಅಂದರೆ ಅವಾಗಲೇ ತುಂಬ ಚೆನ್ನಾಗಿ ತೊಗೊಂಡವರು ಜನ. ಈಗ ಫಾರ್ ಎಕ್ಸಾಂಪಲ್ ಎ ಫಿಲಮಲ್ಲಿ ಗಣೇಶನ ಎಸೆಯೋದು ಆ ಥರ ಸೀನೆಲ್ಲ ಅವಾಗಲೇ ಜನ ಅದು ಯಾಕೆ ಮಾಡಿದ್ದಾರೆ, ಅದರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಂಡರು. ಬಟ್ ಇವತ್ತು ಪ್ರತಿಯೊಂದು ಮಾತಾಡಿದ್ರು ಅದಕ್ಕೆ ಬೇರೆನೇ ರೂಪ ಕೊಟ್ಟು ಬೇರೆ ಥರನೇ ಅರ್ಥ ಮಾಡ್ಕೊತಾರೆ. ಸೊ ಈ ಥರ ಇರುವಾಗ ನೀವು ನಿಮ್ಮ ಸ್ಟೈಲಲ್ಲಿ ಸಿನಿಮಾ ಮಾಡೋದು, ಎಲ್ಲ ವಿಷಯಗಳನ್ನ ಇದ್ದಿದ್ದಂಗೆ ಹೇಳೋದು, ಈ ಸಿನಿಮಾದಲ್ಲಿ ಕಷ್ಟ ಆಗಿದೆಯಾ ಅಥವಾ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಸರ್? ಆ ಬದಲಾವಣೆ ಕಾಣಿಸ್ತಾ ಇದೆಯಾ ನಿಮಗೆ? ಖಂಡಿತ ಸರ್. ಅಲ್ಲಲ್ಲ, ಅವ್ರು ಹೇಳಿದ್ರಲ್ಲ ಆ ಟೈಮಲ್ಲಿ ಮಾಡಿದ್ರೆ ಈ ಟೈಮಲ್ಲಿ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳಿದ್ರು. ಅಂದರೆ ಆ ಚೇಂಜಸ್ ಗೊತ್ತಾಗ್ತಿದೆ ನಿಮಗೆ? ಇದು ಮುಂದುವರಿತಿದೀವ, ಹಿಂದೆ ಹೋಗ್ತಿದೀವ ನಾವು? ತುಂಬ ವಿಷಯಗಳಲ್ಲಿ ಹಿಂದೆ ಹೋಗ್ತಾ ಇದ್ದೀವಿ. ಸೊ ಈ ಸಮಾಜದಲ್ಲಿ ನೀವು ನಿಮ್ಮ ಸ್ಟೈಲಲ್ಲಿ ಆ ಥರದ್ದು ಓಪನ್ ಆಗಿ ತೋರ್ಸೋಕ್ಕೆ ಅದೇ ಪ್ರಯತ್ನ ನೋಡಿ. ಎಷ್ಟೋ ಈ ಥರ ವಿಚಾರಗಳಲ್ಲಿ ಹಿಂದೆ ಹೋಗ್ತಾ ಇದ್ದೀವಿ, ಟೆಕ್ನಾಲಜಿಲಿ ಮುಂದೆ ಬರ್ತಾ ಇದ್ದೀವಿ. ಸೊ ಇದ್ರಲ್ಲಿ ಮುಂದೆ ಬರ್ಬೇಕನ್ನೋದೇ ವಿಚಾರ ಅಷ್ಟೇ. ಸರ್ ಉಪ್ಪಿಟ್ಟು ಸಿನಿಮಾ ನೋಡಿದಾಗ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆಡಿಯನ್ಸ್ ಗೊತ್ತಿರೋದು ನಮಗೆ ಗೊತ್ತಿರುತ್ತೆ. ನಿಮ್ಮ ಮನೇಲೇ ಸಿನಿಮಾ ಶೂಟ್ ಮಾಡಿರೋವಂಥದ್ದು, ನಿಮ್ಮ ಫಾರ್ಮ್ ಹೌಸಲ್ಲೇ ಶೂಟ್ ಮಾಡಿದ್ದೀರಾ, ಬಡ್ಜೆಟ್ ಫುಲ್ಲು ಕಂಟ್ರೋಲ್ ಮಾಡಿದ್ದೀರಾ ಆ ಸಿನಿಮಾದಲ್ಲಿ. ಯಾಕಮ್ಮ, ಹಿಮಾಲಯದಲ್ಲಿ ಮಾಡಿದ್ದೀವಿ, ಗ್ರಾಫಿಕ್ಸ್ ಮಾಡಿದ್ದೀವಿ. ಎಲ್ಲಿ ಸೇವ್ ಮಾಡಬೇಕು ಅಲ್ಲೆಲ್ಲ ಸೇವ್ ಮಾಡಿದ್ದೀರಾ? ನಾನು ಯಾವಾಗಲೂ ಸೇವ್ ಮಾಡ್ತಾನೆ ಇರ್ತೀನಿ ಇವ್ರಿಗೆ. ನಾನು ನೋಡಿ ಅವರೇ ರೀ ಸಾಕ್ರಿ ಅಂದ್ರೆ ಅವ್ರೆ, ನೋ ಸರ್ ಆಕ್ಚುಲಿ ಸರ್ ವಿ ಆರ್ ಡೂಯಿಂಗ್ ಆಕ್ಚುಲಿ. ಇದು ಸೆಟ್ ನಾನು ನೋಡಿದ್ದೀನಿ ನೀವು ಹಾಕಿರೋದು, ಸಕ್ಕತ್ತಾಗಿತ್ತು. ಯಾವತ್ತು ಸೆಟ್ ಬಿಡಿ, ಸೆಟ್ಟು ಆ ಲೆವೆಲ್ಗೆ ಶಿವಕುಮಾರ್ ಅವ್ರು ಹಾಕಿದ್ದಾರೆ, ಅವ್ರು ಮ್ಯೂಸಿಕ್ ಆ ಥರ ಮಾಡಿದ್ದಾರೆ. ಅದ್ರ ನೆಕ್ಸ್ಟ್ ಕರಾಮತ್ ಇವ್ರದ್ದು ನೋಡಿ ಪಿಕ್ಚರಲ್ಲಿ. ಇದೊಂದು ಪ್ಲಾನ್ ಇತ್ತು, ಅಂದರೆ ಟ್ರೈಲರ್ ರಿಲೀಸ್ ಮಾಡಿದ್ರೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ. ಈ ಪ್ಲಾನ್ ಬೇರೆಯವ್ರ ಜೊತೆ ತಂದಕ್ಕೆ ತುಂಬ ಪ್ಲಸ್ ಆಯಿತು. ಈಗ ನಿಮ್ಮ ಪ್ಲಾನ್ ಏನು? ನಮ್ಮ ಪ್ಲಾನ್ ಬೇರೆಯವ್ರಿಗೆ ಪ್ಲಸ್ ಆಯ್ತಾ? ನಾನು ಎಷ್ಟು ಮಾತಾಡಿದೆ ಇವ್ರ ಹತ್ರ ಎಲ್ಲ ಕೂತ್ಕೊಂಡು ವಿಡಿಯೋ ಎಲ್ಲ ಮಾಡಿದ್ದೆ, ಒಪ್ಪಲಿಲ್ಲ ಇವರು. ಈಗ ನಿಮ್ಮ ಪ್ಲಾನ್ ಏನು ಅಂತ? ಈಗೇನು ಬಿಟ್ಬಿಟ್ಟಿದೀವಲ್ಲ ನಾವು, ಟೀಸರ್ ಬಿಟ್ಬಿಟ್ಟಿದೀವಿ. ನೀವು ಟ್ರೈಲರ್ ಬಿಡ್ಬೇಕು ಇವಾಗ. ಟ್ರೈಲರ್ ಬಿಡ್ತಾ ಇದ್ದೀರಾ? ಹಾಂ, ಟ್ರೈಲರ್ ಬಿಡ್ತೀವಿ. ಓಕೆ ಸರ್. ಇಲ್ಲಿ ಸರ್ 25 ವರ್ಷದ ಹಿಂದೆ ಬರೆದಂಥ ಒಂದು ಹಾಡನ್ನು ನಾವು ಈಗ ಡಿಕೋಡ್ ಮಾಡ್ತಾ ಇದ್ದೀವಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದಾದ್ಮೇಲೆ ಏನು ಬರುತ್ತೆ ಅನ್ನೋದು. ಸೊ ಈ ಟೈಟಲ್ ಡಿಕೋಡ್ ಮಾಡೋಕ್ಕೆ ಇನ್ನು ಎಷ್ಟು ವರ್ಷ ಬೇಕು ನಮ್ಗೆ, ಅಥವಾ ಈಗ ನೀವೇ ಹೇಳಿಬಿಡ್ತೀರಾ ಅಂತ ಹೇಳಿ? ನೀವು ಪಿಕ್ಚರ್ ನೋಡ್ತೇನೆ, ನೀವು ಡಿಕೋಡ್ ಮಾಡ್ಬಿಡ್ತೀರಾ? ಖಂಡಿತ ಮಾಡ್ತೀರಾ ಸರ್? ಬರ್ತಡೆಗೆ ಏನಾದ್ರು ನಮ್ಗೆ ಗಿಫ್ಟ್ ಕೊಡಿ ಸರ್, ಏನಾದ್ರು ಹೇಳಿ ಸರ್. ಇಷ್ಟೆಲ್ಲ ಅವ್ರ ಮ್ಯೂಸಿಕ್, ಅವ್ರ ಆರ್ಟ್, ಇದು ಇವ್ರ ಟೆಕ್ನಾಲಜಿ ಎಲ್ಲ ಮಾತಾಡಿದೀವಿ. ನಿಮ್ಗೇನು ಸ್ಟೋರಿ ಹೇಳ್ಬೇಕಾ? ಸೀನ್ ನಂಬರ್ 1 ನೀವು ಅದು ಸಿನಿಮಾ ನೋಡ್ಬೇಕು. ನೋಡಿದ್ರ ಅಂಗಡಿಯಲ್ಲಿ ಸರ್ ಅವರನ್ನ ಯಾಕೆ ಸಮಾಧಾನ ಮಾಡ್ತೀವಿ? ಹುಟ್ಟು ಹಬ್ಬದ ದಿನ ಬಂದಿದ್ದೀರಲ್ಲ, ಅದಕ್ಕೆ ಅವ್ರು ಕೂಗ್ತಾ ಇದ್ದಾರೆ, ನಾವು ಹೊರಡ್ತೀನಿ ಅಲ್ಲ, ಹೇಗೆ ಸಮಾಧಾನ ಮಾಡ್ತೀರ ಅಂತ. ಈಗ ಅವ್ರ ಜೊತೆ ಇರ್ತೀನಿ. ಥೀಮ್ ಸಾಂಗ್ ಬಗ್ಗೆ ಹೇಳಿ ಸರ್, ಎಲ್ರಿಗೂ ಇಂಟ್ರೆಸ್ಟಿಂಗು. ಯಾರು ಇನ್ಸ್ಪಿರೇಷನ್ ತಗೊಂಡು ಥೀಮ್ ಸಾಂಗ್ ಮಾಡಿದ್ರು?
ಏನು ನಂಗೆ ಕೇಳ್ತೀರಾ? ನೀವು ಹಂಗ್ ಹೇಳಿದಿರಾ, ನಾವು ಹಿಂಗೆ ಕೇಳ್ಬೇಕಾಗುತ್ತೆ. ಸರ್ ಈಗ ಮಾತಾಡ್ತಿರೋದು ನೋಡಿದ್ರೆ ಸರ್ ಒಪ್ಪಿ ಸರ್ ಇಲ್ಲಿ ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರಿಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಹಿಂಟ್ ಸಿಗ್ತಿದೆ ನಮ್ಗೆ. ಅಲ್ಲ ಏನ್ ಬರುತ್ತೆ ಅಂತ ಹೇಳಿ, ಸಿನಿಮಾ ಬರುತ್ತೆ ಟ್ರೈಲರ್ ಬರುತ್ತೆ ಸರ್. ಅದ್ರ ಮೊದಲು ಹೇಳಿ ಜೋರಾಗಿ ಹೇಳಿ ಇವರಿಬ್ಬರಿಗೆ. ಇವ್ರು ಇವಾಗ ನಿಮ್ಮ ಸಮ್ಮುಖದಲ್ಲೇ ಅನೌನ್ಸ್ ಮಾಡ್ತೀವಿ ಸೋಮವಾರ ಆಸ್ಪೆಷಿಯಸ್ ಡೇ. ಇಲ್ಲ ಅಂದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಕ್ಕೆ ಆಕ್ಚುಲಿ ಅಂದ್ರೆ ಏನಂದ್ರೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು ಟೆಕ್ನಿಷಿಯನ್ ನಂಬ್ಕೊಂಡು ಇದು ಓಕೆ ಅಂತ ಮಾಡೋದಕ್ಕಲ್ಲ. ಐ ಹ್ಯಾವ್ ಟು ಸಿ. ನಾನು ಥಿಯೇಟ್ರಲ್ಲಿ ನೋಡಬೇಕು ಅದು ಏನು ಬಂದಿದೆ, ಕಲರ್ ಕಾಂಬಿನೇಷನ್ ಏನಿದೆ, ಹಿಂಗೆ ಕಾಣಿಸ್ತಿದೆ, ಇದೊಂದು ನನಗೆ ತೋರಿಸಿ ಅಂತ ಇದ್ದೀನಿ ಅಷ್ಟೇ. ಅವ್ರಿಗೆ ನಾವೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ, ಅದನ್ನು ಅವರು ಫೈನಲಿ ತೋರಿಸ್ಬೇಕು. ತೋರಿಸಿದ್ರೆ ನನಗೆ ತೋರಿಸಿ ದಿನ ಡೇಟಾ ಅನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. UA ಸಿನಿಮಾದ ಏನು ಹೇಳ್ತಾರೆ ಸರ್? ಅಟ್ಲೀಸ್ಟ್ ರಜನಿ ಸರ್ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತೀರಾ, ಅದ್ರ ಬಗ್ಗೆ ಅದು ಆಲ್ರೆಡಿ ಹೇಳಿದ್ದೀನಲ್ಲ. ಅಲ್ಲ ಖಂಡಿತ ಹೌದು. ಒಂದು ಮಾಡ್ತಾ ಇದ್ದೀನಿ ಕೂಲಿ ಅಂತ, ಲೋಕೇಶ್ ಕನಕರಾಜ್ ಅವ್ರ ಡೈರೆಕ್ಷನ್ನು, ರಜನಿ ಸರ್ ಜೊತೆ ಪಿಕ್ಚರ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟ್ರು, ವಿಲನ್ ಕ್ಯಾರೆಕ್ಟರ್ ಅಲ್ಲ. ಸರ್ ಈಗ UA ಡೇಟ್ ಅಂತೂ ಫ್ಯಾನ್ಸಿಗೆ ಸಿಗ್ತಾ ಇಲ್ಲ. ಉಪೇಂದ್ರ ರಿಲೀಸ್ ಆಗ್ತಾ ಇದೆ ನಾಡಿದ್ದು 20ಕ್ಕೆ. ನೀವು ದಾಖಲೆ ಮಾಡಿದವರು ರಿಲೀಸಲ್ಲೇ ಓಮ್ನಲ್ಲಿ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ, ರಿಲೀಸ್ಗಳ ಬಗ್ಗೆ? ಸಿನಿಮಾ ರಿಲೀಸ್ ನಿಮ್ಮದು ಸಿನಿಮಾ ಕೂಡ ಅಲ್ಲ. ಏನಂದರೆ ಓಮ್ಗೊಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂದರೆ ಅದನ್ನು ಸ್ಯಾಟಲೈಟ್ ಕೊಡಲಿಲ್ಲ. ಸೊ ಅದು ಹಂಗೆ ಇಟ್ಕೊಂಡಿದ್ರಿಂದ ಅದು ತುಂಬ ಸತಿ ರಿಲೀಸ್ ಆಯಿತು, ಅದು ದಾಖಲೆನೇ ಮಾಡ್ಬಿಡ್ತದು. ಸೊ ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇವಾಗ ರಿಲೀಸ್ ಆಯ್ತು, ಚೆನ್ನಾಗಾಯಿತು. ಆಮೇಲೆ ಬೇರೆ ಬೇರೆ ಪಿಕ್ಚರ್ ರಿಲೀಸ್ ಆಯಿತು. ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀರಿ, 20ನೇ ತಾರೀಕು ರಿಲೀಸ್ ಮಾಡ್ತೀರಿ. ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ಗೆ. 17ನೇ ತಾರೀಕು ರಿಲೀಸ್ ಅಂದ್ಕೊಂಡು ಒಂದು ಜನ ನಾವು ಥಿಯೇಟ್ರಿಗೆ ಹೋಗೋದಾ ಇಲ್ಲಿಗೆ ಬರೋದಾ, ನೀವು ಅಲ್ಲಿಗೆ ಬರ್ತೀರಾ ಅಂತ ಫುಲ್ ಕನ್ಫ್ಯೂಷನ್ ಇತ್ತು. ಕೊನೆಗೆ ಅವ್ರಿಗೆ ಹೇಳಿ ಕೊನೆಯಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದೀನಿ, 20 ಅಂತ ಹೇಳಿ ಸ್ವಾಮಿ, ಇಲ್ಲಾಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ತಾರೆ ಅಂತ. 20th ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ. ಸೂಪರ್ ಡೆಮಾನ್ ಆಗಿ ಬರ್ತಾ ಇದೀರಾ. 45 ಸೂಪರ್ ಡೆಮಾನ್ ಆಗಿ ಬರ್ತಾ ಇದ್ದೀರಾ. ಸಖತ್ತಾಗಿದೆ ಲುಕ್. ಥ್ಯಾಂಕ್ ಯು. ಇದು ಅದು ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ, ಇದು ಅದ ಅಂತ. ಸೊ ಶಿವಣ್ಣನ ಜೊತೆ ಮತ್ತೆ ಏನಾದರೂ ಟಗ್ ಆಫ್ ಅವರ ಪ್ರೀತಿ ಆದ್ಮೇಲೆ? ಟಗ್ ಆಫ್ ಅವರ್ ಜೋರ. ಇಲ್ಲ ಖಂಡಿತ ಅಮ್ಮ, ಖಂಡಿತ. ನಾವು ಪಿಕ್ಚರ್ ನೆಕ್ಸ್ಟ್ ನಾನು ಅನ್ಕೊಂಡಿದ್ದೀನಿ, ಫಿಲಮ್ ರೆಡಿ ಮಾಡಿಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು. ಸಿನಿಮಾ ಸ್ಟಾರ್ಟ್ ಆಯಿತು, ರಿಲೀಸ್ ಆಯ್ತು, ಹಂಗೆ ಫಿಲಮ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮುಹೂರ್ತ ಆಯಿತು, ಅನೌನ್ಸ್ಮೆಂಟು, ಎಲ್ಲ ಶಾಕ್ ಆವಾಗ ಯಾವಾಗ ಆಯಿತು ಯಾವಾಗ ಇದಾಯಿತು ಅಂತ. ನನಗೆ ತುಂಬ ಆಸೆ ಇದೆ ಆ ಥರ ಒಂದು ಸಿನಿಮಾ ಮಾಡಬೇಕು. ಯಾಕಂದ್ರೆ ಇವಾಗ ಟೆಕ್ನಾಲಜಿ ಇರೋದ್ರಿಂದ ನಾನು ನವೀನ್ ರೂಮಲ್ಲಿ ಕೂತ್ಕೊತೀವಿ, ಇವ್ರದ್ದು ಸ್ಕ್ಯಾನ್ ಮಾಡಿ ಇಟ್ಕೊತೀವಿ ಪಿಕ್ಚರ್ನ. ಇವ್ರು ನಮ್ಮ ಹೀರೋಯಿನ್, ಸೂಪರ್ ಹೀರೋಯಿನ್, ಆ್ಯಕ್ಚುಲಿ ಟ್ರಾಲ್ ಹೀರೋಯಿನ್, ಸಿಕ್ಕಾಪಟ್ಟೆ ಎಕ್ಸ್ಟ್ರಾಂಡ್ರಿ ಆರ್ಟಿಸ್ಟ್. ನೀವು ನೋಡಿದ್ದೀರ ಅವ್ರ ಪರ್ಫಾರ್ಮೆನ್ಸ್ನ, ಅವ್ರ ಡ್ಯಾನ್ಸ್ನ, ಅದ್ಭುತವಾದ ಏನೋ ಆರ್ಟಿಸ್ಟ್ ಇವರು. ಸೊ ಅವ್ರದ್ದು ಆಲ್ರೆಡಿ ಸ್ಕ್ಯಾನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಅಲ್ಲ? ಓಕೆ, ಮಾಡೋಣ. ಥ್ಯಾಂಕ್ ಯು. ಅದು ನೀವು ಪಿಕ್ಚರ್ ನೋಡ್ರ ಮೇಲೆ ತಾನೇ ಗೊತ್ತಾಗ. ಈಗಲೇ ನಾನು ಹೇಳಿದ್ರೆ ನೀವು ಎಂಟವರೆಗೂ ಕಾಯ್ಬೇಕಲ್ಲ ಪಿಕ್ಚರ್ ನೋಡ್ಬಿಟ್ಟು. ಅಲ್ಲ ಅಂತ ಪ್ಲಾನ್ ಇದೆಯಾ ಸರ್? ಇಲ್ಲ, ನೀವು ಪಿಕ್ಚರ್ ನೋಡ್ರ ಮೇಲೆ ಭಾಗ 2 ಇದೆಯಾ ಇಲ್ಲ ಇಲ್ಲಿಗೆ ಮುಗೀತಾ ಅಂತ ನೀವು ಹೇಳ್ಬೇಕು. ಎಲ್ಲರಿಗೂ ಟಿವಿ ಮೇಲೆ ಲಾಲ್ಬಾಗ ಇಡ್ತಾ ಇದ್ದಾರೆ. ಅಲ್ಲಮ್ಮ, ನೀವು ಪಿಕ್ಚರ್ ನೋಡ್ರ ಮೇಲೆ ನೀವೇ ಹೇಳ್ತೀರಾ ಇದ್ರದ್ದು ಕಂಟಿನ್ಯೂಷನ್ ಇರುತ್ತಾ, ಇದೇನ ಕೊನೆ ಅಂತ ನೀವು ಹೇಳ್ತೀರಾ. ಸರ್ ನೀವು ಯಾವಾಗ ಟ್ರೋಲ್ ಸಾಂಗ್ ಮಾಡಿದ್ರೋ ಅವತ್ತಿಂದ ಟ್ರೋಲ್ ಪೇಜ್ಗಳಲ್ಲಿ ನೀವೇ ಇರ್ತೀರಾ. ಅದು ಒಂದು ಇಂಟರ್ವ್ಯೂ ಅಲ್ಲಿ ನಗೋದಿದೆ ನೋಡಿ, ಅದೇ ನೀವು ನೋಡಿದ್ದೀರಾ? ಏನು ಅನ್ಸುತ್ತೆ ನಿಮಗೆ? ಎಲ್ಲದಕ್ಕೂ ನಿಮ್ಮದೇ ಹಾಕೊಂಡು ರುಬ್ತಿದ್ದಾರೆ. ನಾವೆಲ್ಲ ಏನಂತಿಲ್ಲ ಅದು ನಮ್ಗೆ ಇವತ್ತು ಗೊತ್ತಾಗಿಲ್ಲ. ನಿಮ್ಗೆ ಏನು ಅನ್ಸುತ್ತೆ ಅದು ನೋಡಿದಾಗ? ಫೀಲಿಂಗ್ ಏನು ಅಂತ? ಯಾವ್ದಾದ್ರು ನಗದ್ ನೋಡಿದಾಗ ಮತ್ತೆ ಅಲ್ಲಿ ನೋಡ್ತಾ ಇರೋದು ಚೆನ್ನಾಗಿ ಆಕ್ಟ್ ಆಗಿರುತ್ತೆ.
ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದ್ರೆ ಯಾರೋ ಫ್ರೆಂಡ್ ಸಾಲ ಕೊಟ್ಟಿರ್ತಾರೆ ಬೈಕ್ ತೆಗಿಬೇಕು ಹಾಕೋದು ಇಲ್ಲ, ಅದು ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನನಗೆ ತಡ್ಕೊಳಕ್ಕಾಗಿಲ್ಲ ನಗು. ನನಗೇನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಿಲ್ಲ, ಸಿಕ್ಕಾಬಿಟ್ಟೆ ನಗು ಬಂದ್ಬಿಡ್ತು. ಅವರು ಕಟ್ಟು ಮಾಡಲಿಲ್ಲ, ಅದನ್ನ ಹಂಗೆ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು. ಅದು ಇವಾಗ ಇದಾಗ್ಬಿಟ್ಟಿದೆ. ನೀವೆಲ್ಲ ಕ್ರಿಯೇಟಿವ್ ಆಗಿ ಎಲ್ಲರೂ ಯೂಸ್ ಮಾಡ್ಕೊಳ್ತಾ ಇರ್ತೀರಾ, ಪಾಪ ಎಲ್ಲ ನಿಮ್ಮನ್ನೇ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ ಸಸ್ಪೆನ್ಸ್ ನೋಡಿ. ಪ್ಯಾನ್ ಇಂಡಿಯಾ ಟ್ರೆಂಡ್ ಹಿಡಿತಾ ಇರೋದು ಸಭೆಗಳು ಹಿಂದಿ ಬರ್ತಾ ಇದೆ, ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮಧ್ಯದಲ್ಲಿ ಅವಳಿಗಳ ಮಧ್ಯೆ ಮತ್ತೆ ಟೈಮ್ ತಗೊಂಡು ಮಾಡೋದ್ರಿಂದ ನೀವು ಕನ್ನಡ ಸಿನಿಮಾಗಳನ್ನ ರಿಲೀಸ್ ಆಗೋ ಟೈಮ್ ತಗೊಳುತ್ತೆ. ಅದಾದಮೇಲೆ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ಗೆ ಸಾಕಷ್ಟು ಪ್ರಶ್ನೆ ಉತ್ತರ ಸಿಕ್ಕಿಲ್ಲ. ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾ ಅನ್ನೋದು ಅದು ಆಗೋದಾ ಅಥವಾ ನಾವು ಮಾಡೋದಾ? ಈ ಪ್ಯಾನ್ ಇಂಡಿಯಾ ಅನೌನ್ಸ್ ಮಾಡ್ಕೊಳ್ಳೋಣ ಅಥವಾ ಜನ ನೋಡಿ ಇಲ್ಲ ಆಗಲ್ಲ. ಕೆಲವು ಸಬ್ಜೆಕ್ಟ್ಗಳು ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಅರ್ಥ ಏನು ಆ್ಯಕ್ಚುಲಿ ನಿಜ ಹೇಳ ನಿಮಗೆ. ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟು ಇಂಡಿಯಾಲಾಗಿರೋದಂದ್ರೆ ಅದು ಪುಷ್ಪಕ ವಿಮಾನ, ಕರೆಕ್ಟ್ ಅಲ್ವಾ? ಅದು ಅಘೋಷಿತ ಘೋಷಣೆ ಮಾಡದಿರುವಂಥ ಪ್ಯಾನ್ ಇಂಡಿಯಾ ಸಿನಿಮಾ. ಅದು ಎಲ್ಲಿ ಬೇಕಾದ್ರೆ ರಿಲೀಸ್ ಮಾಡೋದು, ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ರಿಲೀಸ್ ಮಾಡ್ಬೋದಲ್ವಾ? ಆಡಿಯೋನೇ ಇಲ್ಲ ಅದಕ್ಕೆ. ಅದಾದ್ರ ಮೇಲೆ ಏನಾಯ್ತು, ಕೆಲವು ಸಬ್ಜೆಕ್ಟ್ಗಳು ಈ ನಮ್ಮ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು. ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ, ಚೆನ್ನಾಗಾದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು, ರೀಮೇಕ್ ಮಾಡ್ತೀನಿ. ಆ ಕಾಲ ಇತ್ತು. ಈಗೇನಾಗಿದೆ ಆ್ಯಕ್ಚುಲಿ ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ. ಕೆಲವ್ರಿಗೆ ಆ ವಿಶ್ವಾಸ ಇರುತ್ತೆ, ನಾನು ಎಲ್ಲ ಲ್ಯಾಂಗ್ವೇಜನ್ನು ಮಾಡ್ತೀನಿ, ಇದು ವರ್ಕೌಟ್ ಆಗುತ್ತೆ ಅಂತ, ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕನ್ನಡ ಇಂಡಸ್ಟ್ರಿ ಇದಾಗ್ತದೆ, ಅದೆಲ್ಲ ತಪ್ಪದು ಆ್ಯಕ್ಚುಲಿ. ಕೆಲವರು ಪ್ಯಾನ್ ಇಂಡಿಯಾ ಅಂತಾರೆ, ಕೆಲವರು ಲೋಕಲ್ ಕನ್ನಡದಲ್ಲೇ ಮಾಡ್ತಾರೆ, ಆ ಥರ ಆಗಿದೆ. ಈ ಕೊನೆಗೆ ಒಂದು ಹಾಕ್ಬಿಟ್ರಿ ಬಾಂಬು. ಕೊಡ್ತಾ ಇಲ್ಲ, ನಮ್ಮಿಂದ ಕ್ವಶನ್ ಬರ್ತಾ ಇದೆ. ಹಿಂಗ ಅಂತ ಇದ್ದೀರಾ, ಅದನ್ನೇ ಕೊಟ್ರೆ ಆಯ್ತು. ಹಿಂಗ ಅನ್ನೋದು ರಿಲೀಸ್ ಆಗೋದು. ಸೆಲೆಬ್ರೇಷನ್ಗೆ ಹೋಗ್ತೀನಿ, ಇದು ಫ್ಯಾನ್ಸ್ ಡೇ ಕಾಯ್ತಾ ಇದ್ದರೆ ನಾನು ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್